टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಅಣಕು ಪ್ರದರ್ಶನ ಮಾಡಿ ಹೇಗೆ ನಾಗರಿಕರು ಬಚಾವ್ ಆಗಬೇಕು ಅನ್ನೋದ್ರ ಬಗ್ಗೆ ತರಬೇತಿಗಳನ್ನು ಕೊಡಿ ಅನ್ನುವಂತ ಸೂಚನೆಯನ್ನ ನಿನ್ನೆ ರಾತ್ರಿ ಕೊಟ್ಟಿದೆ ಎಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಂತರ ಈಗ ಎರಡನೇ ಬಾರಿ ನೋಡಿ, ಕೇಂದ್ರ ಸರ್ಕಾರ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ, ಆ ಎಲ್ಲ ನಿರ್ಣಯಗಳಿಗೆ ದೇಶದ 140 ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ. ದೇಶದ ರಕ್ಷಣೆ ಸಲುವಾಗಿ, ನಮ್ಮ ಜನರ ರಕ್ಷಣೆ ಮತ್ತು ಇವತ್ತು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ತಗೊಳ್ಳೋಕ್ಕೆ ಬಯಸ್ತದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ 140 ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ, ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷ ನಂತರ, ಹೀಗಾಗಿ ಯಾವುದೇ ನಿರ್ಣಯ ತಗೊಂಡ್ರೂ ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಇದನ್ನು AICC ಅಧ್ಯಕ್ಷರು ಹೇಳಿದ್ದಾರೆ, ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಇವತ್ತು ನಾವು ಕೂಡ ಪುನರುಚ್ಚರಿಸ್ತಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ. ಇವತ್ತು ಏನೆಲ್ಲ ಇವತ್ತೊಂದು ದಿವಸ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಏನೆಲ್ಲ ಪಾಲನೆ ಮಾಡಲಿಕ್ಕೆ ಈಗ ತಾವು ಹೇಳಿದಿರಿ ಸರ್ಕ್ಯುಲರು, ಅದೆಲ್ಲವನ್ನು ಕೂಡ ಪಾಲನೆ ಮಾಡುವಂಥದ್ದು ಆಗಬೇಕು. ನಮ್ಮ ಜನರ ಸುರಕ್ಷತೆ ಮತ್ತು ಇವತ್ತು ಏನು ಈ ಪಾಕಿಸ್ತಾನ ದೇಶ ಇವತ್ತು ಏನು ಈ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಅದು ಜಗಜ್ಜಾಹೀರಾಗಿದೆ. ಇವರಿಗೆ ಯಾವ ರೀತಿ ಇಂದಿರಾ ಗಾಂಧಿಯವರು ಹಿಂದೆ ತಕ್ಕ ಪಾಠವನ್ನು ಕಲಿಸಿದ್ರು, ಅದಕ್ಕೆ ಅಲ್ಲಿ ಆವಾಗಿನ ಕಾಲಕ್ಕೆ ಈ ಕಾಲಕ್ಕೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ಅದನ್ನು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದಾಗಿಯೂ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ, ಎಲ್ಲವನ್ನು ಕೂಡ ಪಾಲನೆ ಮಾಡ್ತೇವೆ. ನಿಶ್ಚಿತವಾಗಿ ನೋಡಿ, ಒಂದು ಕೇವಲ ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಪಾಲನೆ ಮಾಡಿದೆ. ಭಾರತ ದೇಶ ಈ ವಿಚಾರದಲ್ಲಿ ನಾವು ಒಂದಾಗುವಂಥದ್ದಿದೆ. ನಾವೆಲ್ಲರೂ ಒಂದು ಅನ್ನೋದು ಪಕ್ಷ ಬೇರೆ, ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಪಕ್ಷ ಇರ್ತದೆ. ದೇಶ ಬಂದಾಗ ನಾವು ದೇಶ ಪ್ರಥಮ ಇವತ್ತೊಂದು ದಿವಸ, ಅದು BJPದವ್ರಿಗಿರ್ಬೋದು, ಕಾಂಗ್ರೆಸ್ದವ್ರಿಗಿರ್ಬೋದು, ಮತ್ತು ಯಾವುದೇ ಪಕ್ಷದವ್ರಿಗಿರ್ಬೋದು, ದೇಶದ ರಕ್ಷಣೆ ಸಲುವಾಗಿ, ದೇಶದ ಸಲುವಾಗಿ ಎಲ್ಲ ರೀತಿಯ ತ್ಯಾಗಗಳನ್ನ ಎಲ್ಲ ಪಕ್ಷಗಳು ಮಾಡಬೇಕು. ಎಲ್ಲರೂ ಪರಸ್ಪರ ಇವತ್ತೊಂದು ದಿವಸ ಯಾವುದೇ ಒಂದು ಇದನ್ನು ತೆಗಿಲಾರದೆ ನಾವು ಕೇಂದ್ರ ಸರ್ಕಾರ ಜೊತೆ ನಾವಿದ್ದೀವಿ.